ನಮಸ್ತೆ ವಿದ್ಯಾರ್ಥಿಗಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಕಳೆದ ತರಗತಿಯಲ್ಲಿ ನೀವು ನನ್ನ ದೇವರು ಪದ್ಯದ ಪದಗಳ ಪರಿಚಯವನ್ನ ನೋಡಿದ್ರಿ ಅಲ್ವಾ? ಇಂದಿನ ತರಗತಿಯಲ್ಲಿ ಆ ಒಂದು ಪದ್ಯದ ವಿವರಣೆಯನ್ನ ನೋಡ್ತಾ ಹೋಗೋಣ, ಸರಿನಾ? ಎಲ್ಲರೂ ಕೂಡ ಏನ್ ಮಾಡಬೇಕು, ನಿಮ್ಮ ಪಠ್ಯ ಪುಸ್ತಕವನ್ನ ನಿಮ್ಮ ಬಳಿಯಲ್ಲಿ ಇಟ್ಕೊಂಡು ನಾನು ಓದುವಂತ ಸಾಲುಗಳನ್ನ ಗಮನಿಸ್ತಾ ಪದ್ಯವನ್ನ ಕೇಳಬೇಕು. ಎಲ್ಲರೂ ಕೂಡ ಏನ್ ಮಾಡಿ, ಪಠ್ಯ ಪುಸ್ತಕವನ್ನ ತೆಗೆದಿಟ್ಕೊಂಡಿರಿ. ನೋಡಿ ಮಕ್ಕಳೇ, ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ವಾ? ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯನನ್ನ ದೇವರು, ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರನನ್ನ ದೇವರು. ನೋಡಿ, ಇಲ್ಲಿ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಯಾರು ದೇವರು ಅಂದ್ರೆ ನಿತ್ಯ ನಮಗೆ ಬೆಳಕನ್ನು ಕೊಡ್ತಾನಲ್ವಾ ಸೂರ್ಯ. ಪ್ರತಿನಿತ್ಯ ಸೂರ್ಯನ ಬೆಳಕಿರ್ಲಿಲ್ಲ ಅಂದ್ರೆ ಏನಾಗ್ತಾ ಇತ್ತು, ನಮಗೆ ಕತ್ತಲಾಗ್ತಾ ಇತ್ತು. ಹಾಗಾಗಿ ನಮಗೆ ಬೆಳಕನ್ನು ಕೊಡುವಂತ ಸೂರ್ಯ ದೇವರು ಅಂತೇಳಿ ಇಲ್ಲಿ ಮಕ್ಕಳು ಹೇಳ್ತಾ ಇದ್ದಾರೆ. ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರನನ್ನ ದೇವರು ಅಂದ್ರೆ ಹಾಲು ಹೇಗೆ ಬಿಳುಪಾಗಿರುತ್ತೋ ಅದೇ ರೀತಿಯಾಗಿ ಬೆಳಕನ್ನ ಕೊಡ್ತಾನಲ್ವಾ ಚಂದ್ರ ರಾತ್ರಿಯಲ್ಲಿ, ಅವನು ಕೂಡ, ಚಂದ್ರ ಕೂಡ ನಮ್ಮ ದೇವರು ಅಂತೇಳಿ ಮಕ್ಕಳು ಹೇಳ್ತಾ ಇದ್ದಾರೆ. ಕೋಟಿ ತಾರೆ ಬೆಳ್ಳಿ ಚುಕ್ಕಿ ಉಲ್ಕೆ ನನ್ನ ದೇವರು, ಬೆಂಕಿ ಗಾಳಿ ನೀರು ಗಗನ ಎಲ್ಲ ನನ್ನ ದೇವರು. ನೋಡಿ, ಕೋಟಿ ತಾರೆ ಬೆಳ್ಳಿ ಚುಕ್ಕಿ ಅಂದ್ರೆ ಆಕಾಶದಲ್ಲಿ ಚುಕ್ಕಿಗಳಿರ್ತಾವಲ್ವಾ, ಆ ಚುಕ್ಕಿಗಳು ನನ್ನ ದೇವರು. ಉಲ್ಕೆ ನನ್ನ ದೇವರು ಅಂದ್ರೆ ಅಲ್ಲಿರುವಂತ ನಕ್ಷತ್ರಗಳು ನನ್ನ ದೇವರು. ಬೆಂಕಿ ಗಾಳಿ ನೀರು ಗಗನ ಎಲ್ಲ ನನ್ನ ದೇವರು. ನೋಡಿ, ನಾವು ಊಟ ಮಾಡ್ಲಿಕ್ಕೆ, ಬೇಯಿಸ್ಕೊಳ್ಳಿಕ್ಕೆ ಬೆಂಕಿ ಬೇಕಾಗುತ್ತೆ, ಉಸಿರಾಡ್ಲಿಕ್ಕೆ ಗಾಳಿ ಬೇಕು, ಆಮೇಲೆ ಬಾಯಾರಿಕೆಗೆ ನೀರು ಬೇಕು. ಗಗನ ಅಂದ್ರೆ ಆಕಾಶ, ಆಕಾಶ ನಮ್ಮನ್ನ ರಕ್ಷಣೆ ಮಾಡ್ತಾ ಇದೆಯಲ್ವಾ, ಅವೆಲ್ಲ ಕೂಡ ನಮ್ಮ ದೇವರು ಅಂತೇಳಿ ಇಲ್ಲಿ ಮಕ್ಕಳು ಹೇಳ್ತಾ ಇದ್ದಾರೆ. ಹಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು, ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳೆನ್ನ ದೇವರು. ನೋಡಿ, ಹಚ್ಚನೆ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು ಅಂದ್ರೆ ಇಲ್ಲಿ ಹಸಿರಿನ ವಾತಾವರಣ ಇರೋದ್ರಿಂದ, ಮರಗಳಿರೋದ್ರಿಂದ ನಮಗೆ ಗಾಳಿ ಬರುತ್ತೆ, ನೆರಳು ಸಿಗುತ್ತೆ ಅಲ್ವಾ. ಭೂಮಿ ಕೂಡ ನಮ್ಮ ದೇವರಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆ ಇವೆಲ್ಲ ಕೂಡ ನಮ್ಮ ದೇವರು ಅಂತ ಹೇಳ್ತಾ ಇದ್ದಾರೆ ಮಕ್ಕಳಿಲ್ಲಿ. ಅಂದ್ರೆ ಗುಡ್ಡ ಬೆಟ್ಟಗಳಿರ್ಬೇಕು, ಕಾಡುಗಳಿರ್ಬೇಕು, ಆಗಿದ್ದಾಗ ಏನಾಗುತ್ತೆ, ಪರ್ವತಗಳೆಲ್ಲ ಮೇಲೆ ಹೋಗಿ ಏನ್ ಮಾಡ್ತವೆ, ಮಳೆಯನ್ನ ಸುರಿಸ್ತವೆ. ಜೊತೆಗೆ ಹೊಳೆಗಳೆನ್ನ ದೇವರು ಅಂದ್ರೆ ನಮಗೆ ನೀರು ಬೇಕಲ್ವಾ, ಹೊಳೆಗಳಲ್ಲಿ ಶೇಖರಣೆಯಾದಂಥ ನೀರು ಮತ್ತೆ ಬಂದು ಪುನಃ ಫಿಲ್ಟರ್ ಆಗಿ ನಾವು ಮತ್ತೆ ಆ ನೀರನ್ನು ತೆಗೆದುಕೊಳ್ತೀವಲ್ವಾ, ಅದಕ್ಕೋಸ್ಕರ ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳೆನ್ನ ದೇವರು ಅಂತೇಳಿ ಮಕ್ಕಳು ಹೇಳ್ಕೊಳ್ತಾ ಇದ್ದಾರೆ. ಮುಂದುವರೆದ ಭಾಗ ನೋಡಿ ಮಕ್ಕಳೇ. ಹೊಲದಿ ಬೆವರು ಸುರಿಸಿ ದುಡಿವ ರೈತ ನನ್ನ ದೇವರು, ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು. ನೋಡಿ, ಹೊಲದಲ್ಲಿ ಬೆವರನ್ನ ಸುರಿಸಿ ರೈತ ಏನ್ ಮಾಡ್ತಾನೆ, ನಮ್ಗೆ ಆಹಾರವನ್ನ ಒದಗಿಸ್ಕೊಡ್ತಾನೆ ಅಲ್ವಾ. ಆ ರೈತ ಏನಾದ್ರೂ ಬೆಳೆಗಳನ್ನ ಬೆಳೆದೇ ಹೋದ್ರೆ ಏನಾಗ್ತೀವಿ ನಾವು, ಉಪವಾಸ ಇರ್ಬೇಕಾಗುತ್ತೆ. ಆಹಾರ ಇಲ್ಲದೆ ನಾವು ನಮಗೆ ಆರೋಗ್ಯದಲ್ಲಿ ಕೊರತೆ ಉಂಟಾಗುತ್ತೆ. ಹಾಗಾಗಿ ಹೊಲದಲ್ಲಿ ಬೆವರನ್ನ ಸುರಿಸಿ ದುಡಿತಾನಲ್ವಾ ರೈತ, ಆತ ನಮಗೆ ಅನ್ನದಾತ ಅಲ್ವಾ, ರೈತನೇ ಅನ್ನದಾತ ದೇಶಕ್ಕೆ ಅಲ್ವಾ. ಆ ರೈತ ನನ್ನ ದೇವರು ಅಂತೇಳಿ ಹೇಳ್ತಾ ಇದ್ದಾರೆ. ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು. ನೋಡಿ ಮಕ್ಕಳೇ, ನಾವೆಲ್ಲರೂ ಈಗ ಸುರಕ್ಷಿತವಾಗಿ ಇದ್ದೀವಿ ಅಂದ್ರೆ, ಈಗ ಆರಾಮಾಗಿ ಕುತ್ಕೊಂಡು ನಾನು ಪಾಠ ಮಾಡ್ತಿದ್ದೀನಿ, ನೀವು ಆರಾಮಾಗಿ ಕುತ್ಕೊಂಡು ಪಾಠ ಕೇಳ್ತಾ ಇದ್ದೀರಿ ಅಲ್ವಾ. ನಾವೆಲ್ಲರೂ ಈ ರೀತಿಯಾಗಿ ಸುರಕ್ಷಿತವಾಗಿ ಇರಬೇಕು ಅನ್ನೋದಾದ್ರೆ ಅದಕ್ಕೆ ಕಾರಣ ಯಾರು, ಯೋಧರು, ಸೈನಿಕರು. ಯಾಕಂದ್ರೆ ಅವರು ವೈರಿಗಳು ನಮ್ಮ ಗಡಿಯನ್ನ ದಾಟಿ ಬರದ ಹಾಗೆ ಅಲ್ಲಿ ಯೋಧರು ಏನ್ ಮಾಡ್ತಾರೆ, ಕಾವಲುಗಾರರಾಗಿ ನಿಂತಿದ್ದಾರೆ. ಗಡಿದ ಆಚೆಯಲ್ಲಿ ಕಾವಲುಗಾರರಾಗಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಾದಂಥ ದರೋಡೆಕೋರರು, ಚೋರರು ಯಾರು ಕೂಡ ಬರೋದಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿದ್ದೀವಲ್ವಾ. ಆ ಸುರಕ್ಷಿತವಾಗಿ ಇರೋದಕ್ಕೆ ಕಾರಣ ಆಗಿದಾರಲ್ವಾ ಸೈನಿಕರು, ಯೋಧರು, ಅವರು ನಮ್ಮ ದೇವರಂತೇಳಿ ಮಕ್ಕಳು ಹೇಳ್ತಾ ಇದ್ದಾರೆ. ತಂದೆ ತಾಯಿ ಬಂಧು ಬಳಗವೆಲ್ಲ ನನ್ನ ದೇವರು, ವಿದ್ಯೆ ಕಲಿಸಿ ಹಿತವ ನುಡಿವ ಗುರುಗಳೆನ್ನ ದೇವರು. ನೋಡಿ, ತಂದೆ ತಾಯಿ ಬಂಧು ಬಳಗ ಅಂದ್ರೆ ಅಪ್ಪ ಅಮ್ಮ ದೇವರು, ಜೊತೆಗೆ ಬಂಧು ಬಳಗ ಎಲ್ಲ ಕೂಡ ನಮ್ಮ ದೇವರು. ಅಂದ್ರೆ ನಮ್ಮ ಕಷ್ಟದಲ್ಲಿ ನಮಗೆ ಸಹಾಯ ಮಾಡುವಂತ ಬಂಧುಗಳು ದೇವರು. ಜೊತೆಗೆ
ತಂದೆಯೇ ಮೊದಲ ದೇವರು, ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಲ್ವ ನಾವು. ತಂದೆ ಮಾತೃದೇವೋಭವ, ಪಿತೃದೇವೋಭವ ಅಂತ ಹೇಳ್ತೀವಿ, ಆಚಾರ ದೇವೋಭವ ಅಂತೇಳಿ ಕೂಡ ಹೇಳ್ತೀವಲ್ವಾ. ಹಾಗಾಗಿ ಇಲ್ಲಿ ವಿದ್ಯೆ ಕಲಿಸಿ ಹಿತವ ನುಡಿವಂತ ಗುರುಗಳು ದೇವರಾಗಿದ್ದಾರೆ, ತಂದೆ ತಾಯಿ ದೇವರು, ಬಂಧು ಬಳಗನು ಕೂಡ ದೇವರಾಗಿದ್ದಾರೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನನ್ನ ದೇವರಿರುವರು ನಿತ್ಯ ನನಗೆ ಕಾಣುತ್ತಿರುವರು. ಇವ್ರನ್ನೆಲ್ಲ ನೋಡ್ತಿರಲ್ವ ನೀವು, ದಿನ ಬೆಳಕಾದ್ರೂ ಕೂಡ ಬೆಳಿಗ್ಗೆ ಆದ ತಕ್ಷಣನೇ ನೀವು ಶಾಲೆಗೆ ಹೋಗ್ತೀರಾ, ಬೆಳಿಗ್ಗೆ ಎದ್ದ ತಕ್ಷಣ ಮನೇಲಿ ಅಪ್ಪ ಅಮ್ಮನ ದೇವರನ್ನ ನೋಡ್ತೀರಾ, ತದನಂತರ ಏನು ಮಾಡ್ತೀರಾ, ಆಕಾಶ ನೋಡ್ತೀರಾ, ಭೂಮಿ ನೋಡ್ತೀರಾ, ಗಾಳಿ ನೋಡ್ತೀರಾ, ಬೆಂಕಿ ನೋಡ್ತೀರಾ. ಇವರೆಲ್ಲರೂ ಕೂಡ ದೇವರು ಏನು ಮಾಡಿದ್ದಾರೆ, ನಿತ್ಯ ನನಗೆ ಕಾಣುತ್ತಿರುವರು ಅಂತ ಹೇಳ್ತಿದ್ದಾರೆ ಮಕ್ಕಳು. ಅಂದರೆ ಪ್ರತಿನಿತ್ಯ ನೋಡ್ತಾ ಇರ್ತೀರಲ್ವಾ ನೀವು. ಶುದ್ಧ ಮನದಿ ಬೇಡಿದುದನ್ನು ನೀಡಿ ಪೊರೆಯುತ್ತಿರುವರು. ಅಂದರೆ ನಾನು ಶುದ್ಧ ಮನಸ್ಸಿನಿಂದ, ಒಳ್ಳೆಯ ಮನಸ್ಸಿನಿಂದ ನಾನೇನು ಮಾಡ್ತೀನಿ, ಬೇಡ್ಕೊಳ್ತೀನಲ್ವಾ, ಅದಕ್ಕೋಸ್ಕರ ನನಗೇನು ಬೇಕೋ ಅದನ್ನೆಲ್ಲ ಅವರು ಒದಗಿಸ್ಕೊಡ್ತಾರೆ, ಅಂದರೆ ಪೊರೆಯುತ್ತಾರೆ, ನೀಡ್ತಾರೆ ಅಂತೇಳಿ ಮಕ್ಕಳು ಹೇಳ್ಕೊಳ್ತಾ ಇದ್ದಾರೆ. ಈ ಒಂದು ಪದ್ಯವನ್ನು ಬರೆದಂಥ ಕವಿ ನೆಂಪು ನರಸಿಂಹ ಭಟ್ಟ. ಯಾರ ಮಕ್ಕಳೇ, ಈ ಪದ್ಯವನ್ನು ಬರೆದಂಥ ಕವಿ ಯಾರು? ನೆಂಪು ನರಸಿಂಹ ಭಟ್ಟ ಎನ್ನುವಂಥವರು ಈ ಪದ್ಯವನ್ನು ಬರೆದಿದ್ದಾರೆ. ಇದುವರೆಗೂ ಕೇಳಿದ್ರಲ್ವಾ ಮಕ್ಕಳೇ, ನನ್ನ ದೇವರು ಪದ್ಯದ ವಿವರಣೆಯನ್ನು ಕೇಳಿದ್ರಿ ಅಲ್ವಾ. ನೀವೇನು ಮಾಡಬೇಕು, ಈ ಪದ್ಯವನ್ನು ಕೇಳಿ ವಿವರಣೆಯನ್ನು ಕೇಳಿದ ನಂತರ ನೀವು ಮನೇಲಿ ಏನು ಮಾಡಬೇಕು, ಎಲ್ಲರೂ ಕೂಡ ಈ ಒಂದು ನನ್ನ ದೇವರು, ಯಾರ್ಯಾರು ನನ್ನ ದೇವರು ಅಂತೇಳಿ ಒಂದು A4 ಶೀಟ್ ತೊಗೊಂಡ್ಬಿಟ್ಟು ಅಲ್ಲಿ ಯಾರ್ಯಾರು ದೇವರು ಅಂತ ಹೇಳಿದ್ರೆ ಅದು ಚಿಕ್ಕ ಚಿಕ್ಕ ಒಂದೊಂದು ಚಿತ್ರಗಳನ್ನು ಅಂಟಿಸಿ ನನಗೆ ಕ್ಲಾಸ್ ರೂಮ್ ಆ್ಯಪಲ್ಲಿ ಕಳಿಸ್ಕೊಡ್ಬೇಕು, ಫೋಟೋ ಹೊಡೆದು ಕಳಿಸ್ಕೊಡ್ತೀರಲ್ವಾ. ಧನ್ಯವಾದಗಳು.